ಯಾವುದೋ ಒಂದು ಹೋಟ್ಲಲ್ಲಿ ನೀವು ಮೀಟ್ ಆದೆ, ಆ ಹೋಟ್ಲಲ್ಲಿ ನಾವು ಅಂತ ಸಂದರ್ಭದಲ್ಲಿ ಸಮೀರ್ ಮಾಡಿರುವಂತಹ AI ವಿಡಿಯೋಗಳೇನಿತ್ತು ಆ ವಿಡಿಯೋಗಳು ಪ್ರಮೋಟೇಟ್ ಮಾಡಕ್ಕಾಗಿ ಹಣ ಕೊಡ್ತಿದ್ರು ಟಿಮ್ರೋಡ್ ಗ್ಯಾಂಗ್ ಅವರು. ಈ ವಿಚಾರವನ್ನ ನನ್ನ ಜೊತೆ ಅಭಿಷೇಕ್ ಹೇಳ್ಕೊಂಡಿದ್ದಾರೆ, ನೀನು ಬೇಕಾದ್ರೂ ಮಾಡಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಜೊತೆಗೆ ಅದ್ರೆಷ್ಟೋ 300-400 ಕಂಟೆಂಟ್ ಕ್ರಿಯೇಟರ್ಗಳು ಜೊತೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಆತ ಮಾಡಿದಂತ ಪ್ರಮುಖ ಆರೋಪಗಳಲ್ಲಿ. ಅಲ್ಲ, ಅವನ ಹತ್ರ ದಾಖಲೆ ಇದೆಯಾ ಕೇಳಬೇಕಿತ್ತು. ಈಗ ಟ್ರೋಲ್ ಪೇಜಸ್ಗಳಿಗೆ ಅಷ್ಟು ಜನ ಪ್ರಮೋಟ್ ಮಾಡಿಸ್ಕೊಂಡಿದ್ದಾರೆ ಅಂದರೆ, ಸೊ ಒಂದು PR ಅಂತ ಇರ್ತಾರೆ, ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ಅವ್ರಗಳಿಗೆ ತಲುಪಿಸಿದ್ದು ಈ ರೀತಿ ಒಂದು ವ್ಯವಹಾರ ನಡೆದಿದೆ ಅಂದರೆ ಅದ್ರದ್ದು ಮಧ್ಯೆ ಏನಾದರೂ ಒಂದು ಪ್ರೂಫ್ ಇರಲೇಬೇಕು, ಅದನ್ನು ತೊಗೊಂಡು ಬರಲಿ ಅಷ್ಟೇ. ಈಗ ನೋಡಿ, ಅವನ ಜೊತೆ ನಾನು ಅವತ್ತು ಬಟ್ಟೆ ಅಂಗಡಿ ಓಪನಿಂಗ್ ಹೋದಾಗ ಒಂದು 20 ನಿಮಿಷ ಊಟ ಆದಮೇಲೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ದು. ಕೇರ್ಪೇಟೆಯಲ್ಲೇ ಕರ್ಕೊಂಡು ಹೋಗಿದ್ದು ನಿಜ. ಬಟ್ ಒಂದು 10-15 ನಿಮಿಷ ಮಾತಾಡಿರ್ಬೋದು. ಈಗೇನು ಮಾಡ್ತಾ ಇದ್ದಾನೆ ಅದೆಲ್ಲ ಸುಳ್ಳು. ಬಟ್ ಅದೇ ತನಿಖೆ ಅವನು ಪ್ರೂಫ್ ತಗೊಬಂದು ತೋರಿಸ್ಲಿ, ನಾನೇ ಒಪ್ಕೋತೀನಿ. ಪರ ವಿರೋಧ ಅಂತ ಏನಿಲ್ಲ, ಏನು ಸತ್ಯ ನಡೀತಿದೆ ಅದು ತೋರಿಸ್ತಾ ಇದ್ದೀವಿ. ಅದೇ ಅದರಲ್ಲಿ ಏನು ಬಂತು ಪರ ವಿರೋಧ? ಅಲ್ಲ, ಕಂಟೆಂಟನ್ನು ತನಿಖೆ ಆಗ್ತಾಯಿದೆ, ಅದರ ಮೇಲೆ ನ್ಯೂಸ್ಗಳು ನೀವು ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಬಟ್ ನೀವುಗಳು ಈಗ ಏನೋ ವಿಷಯ ಈಗ ಆಚೆ ಬಂದ ತಕ್ಷಣ ಮಾಡ್ತಾ ಇದ್ರೆ ನಮಗೆ ಒಳಗಡೆಯಿಂದ ಕೇಳಿ ಬರ್ತಾ ಇತ್ತು ಸ್ಥಳೀಯರಿಂದ, ನಾವು ಮುಂಚೆನೇ ಶುರು ಮಾಡ್ಕೊಂಡಿದ್ದೀವಿ ಅಷ್ಟೇ. ಧರ್ಮಸ್ಥಳದಲ್ಲಿ ಯಾವಾಗ ಪರಿಚಯ ನಿಮಗೆ? ನನಗೆ ಈಗ ಯಾವಾಗ ನಾನು 2023ರಲ್ಲಿ ಒಂದ್ಸರಿ ಹೋಗಿ ಭೇಟಿ ಮಾಡ್ಕೊಂಡು ಬಂದು, ಆನಂತರ ನನ್ನ ಮೇಲೂ ಕೂಡ ಇಂಜೆಕ್ಷನ್ ಆರ್ಡ್ರ್ ಬಂತು. ಹಾಗಾಗಿ ನಾನು ಸವಾಸ ಬಿಟ್ಬಿಟ್ಟಿದ್ದೆ. ನನಗೆ ಯಾಕೆ ನಂದು ಇನ್ನೂ ಎದುರು ಹಾಕೊಳ್ಳೋ ಶಕ್ತಿ ಇರಲಿಲ್ಲ. ಈಗ ಸಮೀರ್ ಅವ್ರ ವಿಡಿಯೋ ಬಂದ ಮೇಲೆ ಜನಗಳ ಸಪೋರ್ಟ್ ಇದೆ. ಸೊ ನಾನೀಗ ಎದುರು ಹಾಕೊಂಡ್ರು ಜನಗಳಿಗೆ ಸತ್ಯ ಗೊತ್ತಿದೆ, ನಾನೀಗ ಆರಾಮಾಗಿ ಡಿಫೆಂಡ್ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ನಾನು ಯಾವಾಗ ಫೆಬ್ರವರಿಯಲ್ಲಿ ಫೆಬ್ರವರಿ ಅಲ್ಲ, ಮಾರ್ಚಿಂದ ಶುರು ಮಾಡಿದ್ದೆ. ಆ್ಯಕ್ಚುಲಿ ಮಾರ್ಚಿಂದ ನಾನು ಅವ್ರನ್ನ ಭೇಟಿ ಮಾಡಿ, ಸೊ ಅವ್ರ ಹತ್ರ ನಾನು ಇಂಟರ್ವ್ಯೂ ತೊಗೊಳ್ತಿದ್ದೆ. ಆಗ್ಲಿಂದ ಪರಿಚಯ ಇದೆ 2025ರಿಂದ. 23ರಲ್ಲಿ ಭೇಟಿಯಾಗಿ ಬಂದು ಆನಂತರ ಇಂಟರ್ವ್ಯೂ ಬಿಟ್ಟಿದ್ದೆ. ಬಟ್ ಅಲ್ಲಿಗೆ ನಾವು ಯಾವಾಗ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ಬಂತು ವಿಡಿಯೋ ಮಾಡೋಂಗಿಲ್ಲ ಅಂತ, ಆಗಲಿಲ್ಲ ನಾನು ಅದನ್ನು ಬಿಟ್ಟು ಹಾಕಿದ್ದೆ. ಅಭಿಷೇಕ್ ಅವರ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ಅಭಿಷೇಕ್ ಅವರ ಪಾತ್ರ ಇದೆ ಅಂತ ಆರೋಪ ಇದೆ. SIT ನಿಮ್ಮನ್ನ ವಿಚಾರಣೆಗೂ ಸಹ ಕರೆದಿದೆ. ಇಲ್ಲ, SIT ಏನಕ್ಕೆ ಕರೆದಿದೆ ಅನ್ನುವಂಥದ್ದು ನಾನು ಬೇಕಾದರೆ ಇದು SIT ಕರೆದಿರುವಂಥದ್ದು, ನನಗೆ ಈಗ ಧರ್ಮಸ್ಥಳದಲ್ಲಿ ಓಡಾಡಿದ್ದೀನಿ. ಧರ್ಮಸ್ಥಳದಲ್ಲಿ ನಾನು ಯಾವಾಗಲಿಂದ ಫ್ರಮ್ ಮಾರ್ಚಿಂದ 2025 ಮಾರ್ಚಿಂದ ಓಡಾಡಿದ್ದೀನಿ. ಸ್ಥಳೀಯರನ್ನ ಮಾತಾಡ್ಸಿದ್ದೀನಿ, ಅಲ್ಲಿ ಸುತ್ತಮುತ್ತ ಕಾಡುಗಳಿಗೆ ಹೋಗಿದ್ದೀನಿ. ಸೊ ಆ ಕಾರಣದಿಂದ ಮತ್ತು ವಿಕ್ಟಿಮ್ಸ್ ಫ್ಯಾಮಿಲಿಗಳಿಗೆ ಹೋಗಿದ್ದೀನಿ. ಆ ಕಾರಣದಿಂದ ನನಗೇನಾದರೂ ಒಂದು ಮಾಹಿತಿಗಳು ಗೊತ್ತಿದೆ ಅದನ್ನು ಶೇರ್ ಮಾಡಿ ಅಂತ SIT ಅವರು ಕರೆದಿದ್ದಾರೆ. ಸೊ ಅದರಿಂದ ನಾನು ಹೋಗಿ ಅಷ್ಟು ದಿನ SIT ಒಳಗೆ ಇದ್ಕೊಂಡು ನಾನು ನಿಮಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಏನಾರ